ಆತ ಸಿವಿಲ್ ಕಾಂಟ್ರಾಕ್ಟರ್. ಆತನಿಗೆ ಸುಂದರಿಯೊಬ್ಬಳ ಪರಿಚಯವಾಗಿತ್ತು. ಚಂದುಳ್ಳಿ ಚೆಲುವೆ ಕರೆದ್ಲು ಅಂತ ಅವಳ ಮನೆಗೆ ಹೋಗಿದ್ದ ಗುತ್ತಿಗೆದಾರ ಹೌಹಾರೆ ಹೋಗಿದ್ದ. ಅಷ್ಟಕ್ಕೂ ಏನಿದು ಸುಂದರಿಯ ಸಂಚಿನ ರಹಸ್ಯ ಅಂತ ತೋರಿಸ್ತೀವಿ ನೋಡಿ. ಅದೇನ್ ಫೋಜು, ಅದೆಂತ ನಗು. ಕುಡಿ ನೋಟದಲ್ಲೇ ಕೆಣಕುವಂತೆ ಕಾಣೋ ಈಕೆ ಅಂತಿಂತವಳಲ್ಲ. ವಯ್ಯಾರ ಭಿನ್ನಾಣವನ್ನೇ ಬಂಡವಾಳ ಮಾಡಿಕೊಂಡು 57 ವರ್ಷದ ಸಿವಿಲ್ ಕಾಂಟ್ರಾಕ್ಟರ್ನನ್ನ ಸುಲಿಗೆ ಮಾಡಿದ್ದ ಚಂದುಳ್ಳಿ ಚೆಲುವೆ ಇವಳು. ಈಕೆಯ ಹೆಸರು ನಯನ. 20 ವರ್ಷ ವಯಸ್ಸು. 57 ವರ್ಷದ ಸಿವಿಲ್ ಕಾಂಟ್ರಾಕ್ಟರ್ ಅನ್ನ ಪರಿಚಯ ಮಾಡಿಕೊಂಡಿದ್ದ ಈ ಮಳ್ಳಿ ಕಷ್ಟ ಅಂತ 5-10 ಸಾವಿರ ಪೀಕ ತೊಡಗಿದ್ಲು. ಅದೊಂದು ದಿನ ರಸ್ತೆಯಲ್ಲಿ ಸಿಕ್ಕ ಗುತ್ತಿಗೆದಾರನಿಗೆ ಮನೆಗೆ ಬಂದು ಟೀ ಕುಡ್ಕೊಂಡು ಹೋಗಿ ಅಂತ ಮೋಹಕ ಆಹ್ವಾನ ಕೊಟ್ಟಿದ್ಲು. ಆ ಕಾಂಟ್ರಾಕ್ಟರ್ ಕೂಡ ಇವಳ ಸ್ಕೂಟಿ ಫಾಲೋ ಮಾಡಿ ಮನೆಗೆ ಬಂದಿದ್ರು. ಗುತ್ತಿಗೆದಾರ ಮನೆಗೆ ಬಂದಾಗಲೇ ನಕಲಿ ಪೊಲೀಸರ ಎಂಟ್ರಿ. ಗುತ್ತಿಗೆದಾರ ಮತ್ತು ನಯನ ಮನೆಯಲ್ಲಿ ಇದ್ದಾಗಲೇ ಸಂತೋಷ್, ಅಜಯ್, ಜಯರಾಜ್ ಅನ್ನೋ ನಕಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಗುತ್ತಿಗೆದಾರನಿಗೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡಿದ್ದಾರೆ. ನಂತರ ಬೆದರಿಸಿ 29 ಸಾವಿರ ನಗದು, ಫೋನ್ ಪೇನಲ್ಲಿ 26 ಸಾವಿರ ಹಾಗೂ 5 ಲಕ್ಷ ಮೌಲ್ಯದ ಚಿನ್ನದ ಸರ ಸುಲಿಗೆ ಮಾಡಿ ಪರಾರಿಯಾಗಿದ್ರು. ತನಗಾದ ಹಲ್ಲೆ ಬಗ್ಗೆ ದೂರು ಕೊಡೋಣ ಅಂತ ನಯನಾಳನ್ನ ಕಾಂಟ್ರಾಕ್ಟರ್ ಕರೆದಿದ್ರು. ಆದ್ರೆ ಅದಕ್ಕೆ 10 ಕಾರಣ ಬೇರೆ ಬೇರೆ ರೀತಿಯಲ್ಲೇ ವಸೂಲಿಗೆ ಸ್ಕೆಚ್ ಹಾಕಿದ್ಲು. ಬಳಿಕ ಬ್ಯಾಡರಹಳ್ಳಿ ಪೊಲೀಸರಿಗೆ ಕಾಂಟ್ರಾಕ್ಟರ್ ದೂರು ಕೊಟ್ಟಿದ್ರು. ನಂತರ ಸಂತೋಷ್, ಅಜಯ್, ಜಯರಾಜ್ನನ್ನ ಪೊಲೀಸರು ಬಂಧಿಸಿದ್ರು. ಆದ್ರೆ ಮಿಟಕಲಾಡಿ ನಯನ ಮಾತ್ರ ಊರೂರು ತಿರುಗಿ ತಲೆಮರೆಸಿಕೊಂಡಿದ್ಲು. ಇದೀಗ ನಾಪತ್ತೆಯಾಗಿದ್ದ ನಯನಾಳನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್, TV9 ಬೆಂಗಳೂರು.